ಹುಬ್ಬಳ್ಳಿಯ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಮ್ ಮಾಲೀಕರು ಮತ್ತು ಟ್ರೈನಿಗಳ ಜೊತೆ ಕಮಿಷನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಎರಡು ಲವ್ ಜಿಹಾದ್ ಕೇಸ್ಗಳು ದಾಖಲಾಗ್ತಾ ಇದ್ದಂತೆ ಕಮಿಷನರ್ ಅಲರ್ಟ್ ಆಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರುವಂಥ ಎನ್ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಮಹಿಳೆಯರು ಮತ್ತು ಯುವತಿಯರಿಗೆ ಯಾವ ರೀತಿಯಾಗಿ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀರಿ, ಯಾವುದೇ ಅಚಾತುರ್ಯ ನಡೆಯದಂತೆ ತರಬೇತಿಯನ್ನು ಕೊಡಬೇಕು, ಮಹಿಳೆಯರಿಂದಲೇ ಯುವತಿಯರಿಗೆ ತರಬೇತಿ ಕೊಡಲಿಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಜಿಮ್ನಲ್ಲಿ ಲವ್ ಜಿಹಾದ್ ಜಿಮ್ ಟ್ರೈನಿಗಳ ಜೊತೆಗೆ ಅಂದರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕಮಿಷನರ್ ಶಶಿಕುಮಾರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಸೊ ಇದು ಅಫ್ಕೋರ್ಸ್ ಪೊಲೀಸರಿಗೂ ಸಹ ದೊಡ್ಡ ತಲೆನೋವಿನ ವಿಚಾರ, ಯಾಕೆಂದರೆ ಬಹಳ ಸೂಕ್ಷ್ಮ ವಿಚಾರ ಅಲ್ವೇ ಇದು. ಸೊ ಹಾಗಾಗಿ ಜಿಮ್ ಟ್ರೈನಿಗಳ ಜೊತೆಗೆ ಮತ್ತು ಜಿಮ್ ಮಾಲೀಕರ ಜೊತೆಗೆ ಶಶಿಕುಮಾರ್ ಅವರು ಸಭೆ ಮಾಡಿ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅದು ಜಿಮ್ಗೆ ಕನೆಕ್ಷನ್ ಇತ್ತು ಅಂತಂದು ಜಿಮ್ ಓನರ್ಸು ಮತ್ತು ಟ್ರೈನರ್ಸ್ ಯಾರಿದ್ದಾರೆ ಅವರು ಠಾಣವಾರು ನಾವು ಈಗಾಗಲೇ ಸಭೆಗಳನ್ನು ಕರೆಸಿ ಮಹಿಳೆಯರು ಯುವತಿಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅವರ ವೈಯಕ್ತಿಕ ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಅಥವಾ ಅವರ ವೈಯಕ್ತಿಕ ವಿಷಯಗಳಿರ್ಬೋದು, ಅದ್ರ ಜೊತೆ ಯಾವ ರೀತಿ ಸ್ವಲ್ಪ ಸೂಕ್ಷ್ಮತೆಯಿಂದ ನಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಸೆನ್ಸಿಟೈಸ್ ಮಾಡೋ ಕಾರಣಕ್ಕಾಗಿ ಠಾಣವಾರು ನಾವು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿ ಇರುವಂಥ ಎಲ್ಲ ಜಿಮ್ಗಳು, ಜಿಮ್ ಓನರ್ಸು, ಗರಡಿ ಮನೆ ಸೇರಿದಂತೆ ಪರ್ಸ್ನಲ್ ಟ್ರೈನಿಂಗ್ ಯಾರು ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಸಭೆಯನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ದಿನ ನಮ್ಮ ಘಟಕ ಅಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹಂತದಲ್ಲಿ ಇವತ್ತು ಒಂದು ಮೀಟಿಂಗನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲ ಜಿಮ್ ಓನರ್ಸು ಮತ್ತು ಟ್ರೈನರ್ಸು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈಗ ಇಲ್ಲಿ ಎರಡು ವಿಷಯಗಳಿದೆ. ಒಂದು ಮಹಿಳೆಯರ ಸುರಕ್ಷತೆ, ಯುವತಿಯರ ಮತ್ತು ವಿದ್ಯಾರ್ಥಿನಿಯರು ಏನು ಬರ್ತಾರೆ ಅಲ್ಲಿ ಅವರ ಸುರಕ್ಷತೆದು ಒಂದು ವಿಷಯ ಆದರೆ ಅಟ್ ದ ಸೇಮ್ ಟೈಮ್ ಜಿಮ್ ಓನರ್ಸು ಕೂಡ ನಮಗೆ ಈ ಹಿಂದೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ, ನಮ್ಮೆಲ್ಲ ಅಧಿಕಾರಿಗಳು ರೆಪ್ರೆಸೆಂಟ್ ಮಾಡಿದ್ದಾರೆ, ನನಗೂ ಕೂಡ ಬಂದು ರೆಪ್ರೆಸೆಂಟ್ ಮಾಡಿದ್ದಾರೆ. ಏನಂದರೆ ಭಾಳಷ್ಟು ಜನ ಇದನ್ನೇ ಒಂದು ಉದ್ಯೋಗದ ರೀತಿಯಲ್ಲಿ ಭಾಳಷ್ಟು ಶ್ರಮಪಟ್ಟು ತಮ್ಮ ಜೀವನದ ಎಲ್ಲ ದುಡಿಮೆಯನ್ನು ಇನ್ವೆಸ್ಟ್ ಮಾಡಿ ಒಂದು ಜಿಮ್ಮನ್ನು ಮಾಡಿಕೊಂಡು ಅದರಲ್ಲಿ ನಾವು ಧಾರವಾಡ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನಿಂದ ಇವತ್ತು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ವಿ. ಸೊ ನಮ್ಮ ಒಂದು 50 ಜಿಮ್ ಮಾಲೀಕರು, ತರಬೇತುದಾರರು, ಕ್ರೀಡಾಪಟುಗಳು, ಸಾಧನೆ ಮಾಡಿದಂಥ ಹುಬ್ಬಳ್ಳಿಗೆ ಕೀರ್ತಿ ತಂದಂಥ ಕ್ರೀಡಾಪಟುಗಳು ಎಲ್ಲರೂ ಕೂಡಿ ನಮ್ಮ ಜಿಮ್ಗಳ ಮೇಲೆ ಆಗ್ತಿರುವ ದೌರ್ಜನ್ಯ ಬಗ್ಗೆ ನಾವು ಏನಾದರೂ ಪ್ರಾಬ್ಲಮ್ ಆದರೂ ಬರೀ ಜಿಮ್ಗೆ ಹಿಡಿತಾರೆ ಸರ್. ಹಾಗಾಗಿ ನಾವು ಇವತ್ತು ಬಂದು ನಮ್ಮ ಜಿಮ್ಮಿನ ಪ್ರಾಬ್ಲಮ್ಗಳನ್ನು ಟೋಟಲ್ ಹುಬ್ಬಳ್ಳಿಯಲ್ಲಿ ಏನು ನಡೀತಾ ಇದೆಯಲ್ಲ ಘಟನೆ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸುವ ಕುರಿತಾಗಿ ಕಾನೂನು ಸುವ್ಯವಸ್ಥೆ ಏನು ನಮ್ಗೆ ಹೊರಡಿಸುತ್ತಲ್ಲ ಅದನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಬೇಕಂತೇಳಿ ನಾವು ಇವತ್ತಿನ ಸಭೆಯಲ್ಲಿ ಇದು ಮಾಡ್ತೀವಿ ಸರ್. ಅವೆಲ್ಲ ಸೂಚನೆ ಸರ್, ಕಮಿಷನರ್ ಸರ್ ಸೂಚನೆಗಳು ಯಾವ ಅಂಥದ್ದೇನು ಇದಿಲ್ಲ ಸರ್. ಯಾಕಂದ್ರೆ ಕಮಿಷನರ್ ಸರ್ ಹೇಳಿದ್ರೆ ಟ್ರೈನರ್ ಲೇಡೀಸ್ ಬಾಯ್ಸ್ ಅಂತನಲ್ಲ, ಎಲ್ಲ ನಾಲೆಬಜ್ಜಲ್ಲಿ ಇರ್ತಾರೆ. ಸೊ ಎಲ್ಲಿ ನಿಮಗೆ ಲೇಡೀಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಸೊ ಅಲ್ಲಿ ಲೇಡೀಸನ್ನು ಇದು ಮಾಡಿರಿ, ಸೊ ಎಲ್ಲಿ ಇರಲ್ಲ ನೀವು ಅದನ್ನು ಹ್ಯಾಂಡಲ್ ಮಾಡ್ಕೊರಿ ಅಂತೇಳಿ ಕಮಿಷನರ್ ಸರ್ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ. ಅದ್ರ ರೀತಿಯಾಗಿ ನಾವು ಎಲ್ಲರೂ ಕೂಡಿ ನಾವು ಕಮಿಷನರ್ ಸರ್ಗೆ, ನಾವು ಪೊಲೀಸ್ ಇಲಾಖೆಗೆ ನಾವು ಎಲ್ಲರೂ ಸಹಕರಿಸ್ತೀವಿ ಸರ್. ಜಿಮ್ಗಳಲ್ಲಿ ಆಗ್ತದಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಗೆ ಸರ್? ಇದೇನಿದೆ ಅಂದರೆ ಸರ್, ಇದು ಬೇರೆ ಜಿಮ್ಗಳಲ್ಲಿ ಆಗ್ತಾ ಇರೋದು, ಅವರು ಯಾವುದೇ ರೀತಿ ನಮ್ಮ ಅಸೋಸಿಯೇಷನ್ಗೆ ಒಡನಾಟ ಇಲ್ಲ. ಸೊ ಅವ್ರದ್ದೇ ಆದಂಥ ಸಮಸ್ಯೆ ಪರ್ಟಿಕ್ಯುಲರ್ ಆಗಿ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ನಮ್ದೇನಿದೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಎಲ್ಲ ಕ್ರೀಡಾಪಟುಗಳು ಗೌರ್ಮೆಂಟ್ ಸಹಾಯಧನದಿಂದ